ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ರಶ್ಮಿ ತಂದೆ ಬಸವರಾಜ್ ಅವಲ್ದಾರ್. ಮೈಕ್ ಆನ್. ಶ್ರೀ ಗುರುಭ್ಯೋ ನಮಃ. ಗುರುದೇವ ಮಹಾದೇವ ಗುರುವೇ ಸದಾಶಿವ ಗುರು ಪರಬ್ರಹ್ಮ ರೂಪೇಣ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲಿದ್ದು ಇದ್ದರೂ ಬಲವಿಲ್ಲ. ಕದ್ದು ಮುಚ್ಚಿ ಕೇಳುವರೆಲ್ಲ ಮಾನಹೀನರ ಸಂಘ ಮಾಡಬೇಡ. ಮಾನ ಉಳ್ಳವರ ಸಂಘ ಮಾಡಿದೊಡೆ ಜೇನು ಸಕ್ಕರೆ ಸವಿದಂತೆ. ನಮ್ಮ ಗುರು ರಂಗಲಿಂಗೇಶ್ವರರಲ್ಲಿ ಭಕ್ತಿ ಕಾಣೋ. ಶ್ರೀ ಅವಧೂತ ರಂಗಲಿಂಗೇಶ್ವರರ ಪುಣ್ಯಶ್ರಮ ಮುಡಗೋಳ. ಈ ಸನ್ನಿಧಾನದಲ್ಲಿ ಚಟ್ಟಿ ಮಹಾಪ್ರಸಾದ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳುತ್ತಾ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ಪೀಠಾಧಿಪತಿಗಳಾದ ಶ್ರೀ ಸದ್ಗುರು ತ್ರಿಶೂಲಪ್ಪ ಶರಣರು ಇವರಿಗೆ ಶ್ರೀ ಮಠದ ವತಿಯಿಂದ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀ ಮುತ್ತಪ್ಪ ಪೂಜಾರಿ ಅರ್ಚಕರು, ಕೌಂಟಗಿ ಮರಮ್ಮ ದೇವಸ್ಥಾನ, ಬಸವಪಟ್ಟಣ ಇವರಿಗೆ ಶ್ರೀ ಮಠದ ವತಿಯಿಂದ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಚಂದ್ರಕಾಂತ್ ಮಹಾಸ್ವಾಮಿಗಳು, ಓಂ ಶ್ರೀ ಕಾಳಿಕಾ ದೇವಿ ಆಶ್ರಮ ಒಣಕೆಯ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಅದೇ ರೀತಿಯಾಗಿ ಶ್ರೀ ದೇವಿಂದಪ್ಪ ಪೂಜಾರಿ ಫಿಲ್ಟರ್ ಬೆಡ್ ಶಾಪುರ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಕಾರ್ಯದರ್ಶಿಗಳು ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ಆನಂದ್ ಹೇರೂರು ರಾಜ್ಯಾಧ್ಯಕ್ಷರು ಇವರಿಗೆ ಶ್ರೀ ಮಠದ ವತಿಯಿಂದ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಕುಮಾರಸ್ವಾಮಿ ಕಸಬಲಿಂಗಸೂರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇವರಿಗೂ ಕೂಡ ಶ್ರೀ ಮಠದ ಪರವಾಗಿ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ಶ್ರೀ ರಾಜಚನ್ನಪ್ಪ ನಾಯಕ ಸುರಪುರ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಯಾದಗಿರಿ ಇವರಿಗೆ ಶ್ರೀ ಮಠದ ವತಿಯಿಂದ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ಶ್ರೀ ಮುಕ್ತಂ ಪಟೇಲ್ ಜಿಲ್ಲಾ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಯಾದಗಿರಿ ಇವರಿಗೂ ಕೂಡ ಶ್ರೀ ಮಠದ ವತಿಯಿಂದ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ಶ್ರೀ ರಾಘವೇಂದ್ರ ಸುಗಂಧಿ ಗೋಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಇವರಿಗೂ ಕೂಡ ಶ್ರೀ ಮಠದ ವತಿಯಿಂದ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ಶ್ರೀ ಎಂಕುಬಾ ಕಟಿಮನಿ ವನದುರ್ಗ ತಾಲೂಕು ಅಧ್ಯಕ್ಷರು ಇವರಿಗೂ ಕೂಡ ಶ್ರೀ ಮಠದ ವತಿಯಿಂದ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ಅರವಿಂದ್ ಕುಲಕರ್ಣಿ ಇವರಿಗೂ ಕೂಡ ಶ್ರೀ ಮಠದ ಪರವಾಗಿ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಅದೇ ರೀತಿಯಾಗಿ ಶಂಕರಯ್ಯ ಸ್ವಾಮಿ ಗುಲ್ಬರ್ಗ ಇವರಿಗೂ ಕೂಡ ಶ್ರೀ ಮಠದ ಪರವಾಗಿ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ಮಲ್ಲಣ್ಣ ಹೊಸ್ಮನಿ ಇವರಿಗೂ ಕೂಡ ಶ್ರೀ ಮಠದ ಪರವಾಗಿ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ಭೀಮರಾಯ ಮುತ್ಯ ಹೊಸ್ಮನಿ ಹೊಸಹಳ್ಳಿ ಇವರಿಗೂ ಕೂಡ ಶ್ರೀ ಮಠದ ವತಿಯಿಂದ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಆಗಿರುವಂತಹ ಶ್ರೀ ಮಠದ ಸದ್ಭಕ್ತರಿಗೂ ವೇದಿಕೆ ಪರವಾಗಿ ಹಾಗೂ ಶ್ರೀ ಮಠದ ಪರವಾಗಿ ನನ್ನ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ
ಶರಣ್ ಬಸಪ್ಪ ದೊರಿ ವೇದಿಕೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಶರಣ್ ಬಸಪ್ಪ ದೊರೆ ಇವರಿಗೂ ಕೂಡ ಶ್ರೀ ಮಠದ ಪರವಾಗಿ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ನನಗೆ ಸ್ವಾಗತ ಭಾಷಣವನ್ನು ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಶ್ರೀ ಮಠದ ಭಕ್ತವೃಂದಕ್ಕೂ ನನ್ನ ಆತ್ಮೀಯ ಧನ್ಯವಾದಗಳು ಎಂದು ತಿಳಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಗುರುದೇವೋ ಭವ. ಸ್ವಾಗತ ಭಾಷಣವನ್ನು ಅದ್ಭುತವಾಗಿ ನಡೆಸಿಕೊಂಡಂತ ರಶ್ಮೀರ್ ಅವರಿಗೆ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಕೋರುತ್ತೇನೆ. ಎನಗಿಂತ ಕಿರಿಯರಿಲ್ಲ ಶಿವಭಕ್ತನಿಗಿಂತ ಹಿರಿಯರಿಲ್ಲ, ಎನಗಿಂತ ಕಿರಿಯರಿಲ್ಲ ಶಿವಭಕ್ತನಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವೆ ಎನ್ನುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತ ಕಲ್ಯಾಣ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಆನಂದ್ ಹೇರೂರ್ ಅವರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯ ವ್ಯಕ್ತಿಗಳು ಹಾಗೂ ಈ ಮಠದ ಪೀಠಾಧಿಪತಿಗಳಾದಂಥ ಸದ್ಗುರು ತ್ರಿಶೂಲಪ್ಪ ಶರಣನವರು ಎಲ್ಲರೂ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತ ತಮಗೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ, ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡಬೇಕೆಂದು ಚಪ್ಪಾಳೆಯ ಮೂಲಕ ಕೇಳಿಕೊಳ್ಳುತ್ತೇನೆ. ಜ್ಞಾನದ ಬಲದಿಂದ ಜ್ಞಾನದ ಕೇಳು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಕರುನಾಡು ದೀಪ ಸಿಂಧು ನುಡಿಯ ದೀಪ ಅಚ್ಚೇವು ಕನ್ನಡದ ದೀಪ ಬಲವೆತ್ತಿ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ. ಧನ್ಯವಾದಗಳು. ತಂದೆ ಅಂಬರೀಶ್ ಅವಳು ಕೂಡ ಹಾಡನ್ನು ಆಡಲು ಬರುತ್ತಿದ್ದಾಳೆ, ಅವಳನ್ನು ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಗುರುಗಳಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ಸನ್ಮಾನವನ್ನು ಸಲ್ಲಿಸುತ್ತೇವೆ. ಪರಮ ಪೂಜ್ಯರಾದಂತ ಸದ್ಗುರು ತ್ರಿಶೂಲಪ್ಪ ಶರಣರು ಇವರೆಲ್ಲ ವೇದಿಕೆ ಮೇಲೆ ಆಸೀನರಾದಂತ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನವನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಕೌಂಟಂಗಿ ಮರೆಮ್ಮ ದೇವಸ್ಥಾನದ ಶ್ರೀ ಮುತ್ತಪ್ಪ ಪೂಜಾರಿ ಅವರಿಗೆ ಒಣಕಿಹಾಳ್ ಕಾಳಿಕಾದೇವಿ ಆಶ್ರಮದ ಶ್ರೀ ಚಂದ್ರಕಾಂತ್ ಮಹಾಸ್ವಾಮಿಗಳಿಗೆ ಈ ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಸದ್ಗುರು ತ್ರಿಶೂಲಪ್ಪ ಶರಣರು ಸನ್ಮಾನ ಸಲ್ಲಿಸುತ್ತಿದ್ದಾರೆ. ಚಪ್ಪಾಳೆಯನ್ನು ಕೋರಬೇಕು.
ಸನ್ಮಾನ ಸಲ್ಲಿಸಿದಂತ ಗುರುಗಳಿಗೂ ಹಾಗೂ ಸನ್ಮಾನ ಸ್ವೀಕರಿಸಿದಂತ ಗಣ್ಯ ವ್ಯಕ್ತಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಕಾರ್ಯದರ್ಶಿಗಳಾದ ಶ್ರೀ ದೇವೇಂದ್ರಪ್ಪ ಪೂಜಾರಿ ಅವರು ಈ ಮಠದ ಪೀಠಾಧಿಪತಿಗಳಾದಂಥ ತ್ರಿಶೂಲಪ್ಪ ಶರಣರವರಿಂದ ಸನ್ಮಾನವನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ಕಲ್ಯಾಣ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಶ್ರೀ ಆನಂದ್ ಹೇರೂರ್ ಅವರು ಈ ಮಠದ ಪೀಠಾಧಿಪತಿಗಳಾದಂಥ ತ್ರಿಶೂಲಪ್ಪ ಶರಣರು ಸನ್ಮಾನವನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ರಾಜ್ಯ ಪ್ರಧಾನಿ ಕಾರ್ಯದರ್ಶಿಗಳಾದ ಶ್ರೀ ಕುಮಾರಸ್ವಾಮಿ ಕಸಬ್ರವರಿಗೆ ಈ ಮಠದ ಪೀಠಾಧಿಪತಿಗಳಾದಂಥ ಗುರುಗಳಿಂದ ಸನ್ಮಾನವನ್ನು ಸಲ್ಲಿಸುತ್ತಿದ್ದೇವೆ. ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ರಾಜ್ಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಮುಕ್ತಂ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಯಾದಗಿರಿ ಜಿಲ್ಲೆಯ ಕಾರ್ಯದರ್ಶಿಗಳಾದ ರಾಘವೇಂದ್ರ ಸುಗಂಧಿ ಗೋಗಿ ಅವರಿಗೂ ಈ ಮಠದ ಪೀಠಾಧಿಪತಿಗಳಾದಂಥ ಗುರುಗಳಿಂದ ಸನ್ಮಾನವನ್ನು ಸಲ್ಲಿಸುತ್ತಿದ್ದೇವೆ. ಅವ್ರ ಹೆಸರು ಗೊತ್ತಿಲ್ಲ. ಇದು ಕಲ್ಯಾಣ ಇವು ಎಂಕುಬೋರ್ ಬಂದಾರಲ್ರಿ. ಕಲ್ಯಾಣ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶ್ರೀ ಎಂಕುಬ್ ಕಟ್ಟಿಮನಿ ವನದುರ್ಗ ಅವರಿಗೆ ಈ ಮಠದ ಪೀಠಾಧಿಪತಿಗಳಾದಂಥ ಗುರುಗಳಿಂದ ಸನ್ಮಾನವನ್ನು ಸಲ್ಲಿಸುತ್ತಿದ್ದೇವೆ. ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಶ್ರೀ ರಾಜ ಚೆನ್ನಪ್ಪ ನಾಯಕ ಸುರ್ಪುರ್ ಅವರಿಗೂ ಇನ್ನೊಬ್ರು ಯಾವ್ದೋ ಹೆಸರೇನ್ರಿ ಇಲ್ಲ ಮಲ್ಲಣ್ಣ ಹೊಸ್ಮನಿ ಗುರುಗಳಿಂದ ಶಾಲನ್ನು ಸಲ್ಲಿಸುತ್ತಿದ್ದೇವೆ. ಇಲ್ಲ ಭೀಮರಯ್ಯ ಮುತ್ಯ ಹೊಸಳ್ಳಿ ಮಠಾಧಿಪತಿಗಳಾದ ಗುರುಗಳಿಂದ ಶಾಲನ್ನು ಸಲ್ಲಿಸುತ್ತಿದ್ದೇವೆ. ಶಂಕರಯ್ಯ ಸ್ವಾಮಿ ಗುಲ್ಬರ್ಗಾರವರಿಗೂ ಗುರುಗಳಿಂದ ಶಾಲನ್ನು ಸಲ್ಲಿಸುತ್ತಿದ್ದೇವೆ. ನೆಕ್ಸ್ಟ್ ಇನ್ನೊಬ್ರು ಅರವಿಂದ್ ಬಂದರ ಹಾಗೆ ಅರವಿಂದ್ ಕುಲಕರ್ಣಿ ಅವರಿಗೂ ಈ ಅವ್ರ ಹೆಸರು ಬರ್ತೀನ್ರಿ. ಸಂಗನ್ ಬಸಪ್ಪ ದೊರೆ ಸುರ್ಪುರ್ ಹಾಗೆ ಸಂಗನ್ ಬಸಪ್ಪ ದೊರೆ ಸುರ್ಪುರ್ ಈ ಮಠದ ಪೀಠಾಧಿಪತಿಗಳಾದಂಥ ಗುರುಗಳಿಂದ ಶಾಲನ್ನು ಸನ್ಮಾನಿಸುತ್ತಾ ಇದ್ದೇವೆ. ಅದ್ರ ವಿನೋದ್ ಹೊಸ್ಮನಿಯಲ್ಲಿ ಪರಮ ಪೂಜ್ಯರಿಂದ ಸನ್ಮಾನ ಬರಬೇಕಂತ. ವಿನೋದ್ ಹೊಸ್ಮನಿ ಪರಮ ಪೂಜ್ಯರಿಂದ ಸನ್ಮಾನವನ್ನು ಸಲ್ಲಿಸುತ್ತಿದ್ದೇವೆ. ವೇದಿಕೆಗೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ವಿನೋದ್ ಪೂಜಾರಿ ಹೊಸ್ಮನಿ ಅವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಪೂಜಾರಿ ಹೊಸ್ಮನಿ ಅಂದರು. ವಿನೋದ್ ಹೊಸ್ಮನಿ ಅವಲ್ದಾರ್. ಶಾಂತ ರೈತರು ಸನ್ಮಾನಿಸಲಿದ್ದಾರೆ. ಅದು ಅವ್ರದ್ದು ನೆಕ್ಸ್ಟ್ ಹೇಳಮೇನ್ರಿ ಇವ್ರ ಜೊತೆ ಶಿವಸಾಂಬಜೆ ನಮ ಪಾರ್ವತೆ ಶಿವ ಹರ ಹರ ಮಹಾದೇವ್. ಶ್ರೀ ಕೂಡಲಿಂಗ ಬಸವಲಿಂಗೇಶ್ವರ ಮಹಾರಾಜ ಕೀ ಜಯ. ಬ್ರಹ್ಮಲಿಂಗೇಶ್ವರ ಮಹಾರಾಜ ಕೀ ಜಯ. ಜಯಾಜಯ ನಮ ಪಾರ್ವತೆ ಶಿವ ಹರ ಹರ ಮಹಾದೇವ್. ಮಾತನ್ನ ಪೂರ್ಣೇಶ್ವರಿ ಮಾತಾ ಕೀ ಜಯ. ವರದಾನೇಶ್ವರಿ ಮಾತಾ ಕೀ ಜಯ. ಜಯಾಜಯ ನಮ ಪಾರ್ವತೆ ಶಿವ ಹರ ಹರ ಮಹಾದೇವ್.
ಮಹಾದೇವ್. ಜೋರಾದ ಜೈಕಾರ ಮತ್ತು ಜೋರಾದ ಚಪ್ಪಾಳೆಯ ಮುಖಾಂತರ ಗುರುಗಳಿಗೆ ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ. ಅಪ್ಪಾಜಿಯವರ ಆಶೀರ್ವಾದ ಸದಾ ಎಲ್ಲ ಭಕ್ತರ ಮೇಲೆ ಇರಬೇಕಾಗಿ ವಿನಂತಿ. ಹಾಗೂ ಶಾಂತ ರೈತರು ಅವರು ಸನ್ಮಾನ ಮಾಡಬೇಕು. ಕಲಬುರಗಿಯಿಂದ ಆಗಮಿಸಿರ್ತಕ್ಕಂಥ ಮಠದ ಭಕ್ತರಾಗಿರ್ತಕ್ಕಂಥ ಶ್ರೀ ಶಂಕರಯ್ಯ ಸ್ವಾಮಿ ಕಲಬುರಗಿ ಇವರಿಂದ ತ್ರಿಶೂಲ್ ಅಪ್ಪಾಜಿಯವರಿಗೆ ಶಾಲು ಸನ್ಮಾನ ಮತ್ತು ಪುಷ್ಪ ಮಾಲೆಯನ್ನು ಮಾಡಲಾಗಿ ಗುರುಗಳು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಶಿವಸಾಂಬ ಜಯರ್ಮ ಪಾರ್ವತೇ ಶಿವ ಹರ ಹರ ಮಹಾದೇವ್. ಶ್ರೀ ಬ್ರಹ್ಮಲಿಂಗೇಶ್ವರ ಮಹಾರಾಜ ಕೀ ಜಯ. ರಂಗಲಿಂಗೇಶ್ವರ ಮಹಾರಾಜ ಕೀ ಜಯ. ಕೂಡಲೂರ ಬಸವಲಿಂಗೇಶ್ವರ ಮಹಾರಾಜ ಕೀ ಜಯ. ಶ್ರೀ ವೀರಭದ್ರೇಶ್ವರ ಮಹಾರಾಜ ಕೀ ಜಯ. ಮಾತನ್ನ ಪೂರ್ಣೇಶ್ವರಿ ಮಾತಾ ಕೀ ಜಯ. ವರದಾನೇಶ್ವರಿ ಮಾತಾ ಕೀ ಜಯ. ಜಯ ಜಯ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ. ಇನ್ನೊಂದು ಕರಿಬೇಕೇನ್ರಿ? ಹೇಳ ಕರ್ದು ಶಿವಸಾಂಬಜೇ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ್. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ಶಿವಸಾಂಬಜೇ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ್. ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜ ಕೀ ಜಯ. ಪರಮ ಪೂಜ್ಯರಿಗೆ 200 ಭಕ್ತಾದಿಗಳು ಸನ್ಮಾನಿಸಲಿದ್ದಾರೆ. ಅವರು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಡಬೇಕಾಗಲ್ಲ, ಅವರಲ್ಲಿ ವಿನಂತಿಸಿಕೊಳ್ತೇನೆ. ಲಕ್ಷ್ಮೀಬಾಯಿ ಅವರ ಮಗಳಾಗಿರ್ತಕ್ಕಂಥ ರಾಯಚೂರಿನ ಶಾಂತಮ್ಮ ಅವರು ಈಗ ತಮಗೆ ಶಾಲು ಸನ್ಮಾನಕ್ಕೆ ಕೊಟ್ಟಿದ್ದಾರೆ. ತಾವು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ.